ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾ ಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಭಕ್ತಾದಿಗಳೇ, ಅದ್ಭುತಗಳ ಮೇಲೆ ಅದ್ಭುತ ನನ್ನ ಜೀವನದಲ್ಲಿ ಇದ್ರ ಹಿಂದೆನೂ ನಡೆದಿದೆ, ಇವಾಗಲೂ ನಡೀತಾ ಇದೆ, ಮುಂದೆನೂ ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ವಾಸ್ತವ ಅನ್ನದಾನದ ಒಂದು ವಿಶೇಷ ಕಾರ್ಯಕ್ರಮ ನನ್ನ ಹತ್ರ ಆಗಲ್ಲ ಅಂಥೇಳಿ ನಾನು ಕೈ ಬಿಟ್ಟಿದ್ದೆ. ನಮ್ಮದೊಂದು ರೂಲ್ಸ್ ಏನಿತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ದೇಣಿಗೆ ಪಾವತಿನ ಮುಟ್ಟೋ ಹಾಗಿಲ್ಲ ಅನ್ನೋ ಒಂದು ರೂಲ್ಸು ನಾನು ನಮ್ಮ ಕುಟುಂಬಸ್ಥರು ನಾವು ಮಾಡ್ಕೊಂಡಿದ್ವಿ. ಮತ್ತು ಎಷ್ಟೇ ಆಗಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಮಾಡೋದಂತೂ ಮಾಡೋದೆ, ಒಂದು 10 ಜನಕ್ಕಾದರೂ ಕರೆದುಬಿಟ್ಟು ಅನ್ನದಾನನ ಮಾಡೋದಂತ ನಿರ್ಧಾರ ಮಾಡಿದ್ವಿ. ಸೊ ಅದು ಅಷ್ಟೇ, ಮಹಾರಾಜರ ಮುಂದೆ ಬೇಡ್ಕೊಂಡು ಕೈ ಬಿಟ್ವಿ. ಬಟ್ ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ತಂದೆ ತಾಯಿಗೆ ಸಮಾನವಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ನಿಮ್ಮಿಂದ ಇದು ಸಾಧ್ಯ ಆಗಿದೆ. ವೀಕ್ಷಕರೇ, ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ. ನನ್ನ ರಕ್ತದ ಕಣಕಣಗಳಲ್ಲೂ ಉಸಿರಲ್ಲಿ ಉಸಿರಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರು ಇದಕ್ಕೆ ತುಂಬಾ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ರು. ವೀಕ್ಷಕರೇ, ನಾನು ಅಂದ್ಕೊಂಡಿರಲಿಲ್ಲ, ನಾನು ಈ ಅನ್ನದಾನನ ನನ್ನಿಂದ ಆಗುತ್ತೆ ಅನ್ನೋ ನಂಬಿಕೆ ನನ್ನ ಹತ್ರ ಇರಲಿಲ್ಲ. ಯಾಕಂದರೆ ಕಡಿಮೆ ದುಡ್ಡಲ್ಲ ಇದು. ಗಾಣಗಾಪುರ ಆಗಲಿ, ಮತ್ತು ಜೊತೆಗೆ ಗಾಣಗಾಪುರದಲ್ಲೂ ಕೂಡ ನಾವು ಅನ್ನದಾನ ಮಾಡಿದ್ವಿ ಮೊನ್ನೆ. ಸೊ ಒಂದೆರಡು ಇದನ್ನು ಹೇಳೋಕ್ಕಾಗಲ್ಲ, ಎಷ್ಟು 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 ಹೇಳಿದ್ರು ಕೂಡ ಅಷ್ಟೇ ಕಡಿಮೆ ಅನಿಸುತ್ತೆ. ಹೆಂಗಾಯಿತು ಅಂತಂದರೆ, ಅವತ್ತು ಅನ್ನದ್ದು ನಾವು ಈ ಸರಿ ನಮ್ಮ ಹತ್ರ ನಾವು ತಕ್ಕ ಮಟ್ಟಿಗೆ ಚಿಕ್ಕದಾಗಿ ಮಾಡೋಣ ಅಂಥೇಳಿ ನಾವು ಒಬ್ಬರಿಗೆ ಕ್ಯಾಟ್ರಿಂಗ್ ಕೊಟ್ಟಿದ್ವಿ. ಇದು ನನ್ನದೇ ಇವತ್ತು ಹೇಳ್ತಾ ಇರೋ ಎಕ್ಸ್ಪೀರಿಯೆನ್ಸು. ವೀಕ್ಷಕರೇ, ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಇವತ್ತು ಯಾರ ಎಕ್ಸ್ಪೀರಿಯೆನ್ಸು ಹೇಳ್ತಾ ಇಲ್ಲ, ನಾನೇ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು, ಸ್ವಾಮಿ ಕೃಪಾಶೀರ್ವಾದದಿಂದ ಇದು ನಡೆದಿದೆ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ, ತುಂಬ ದಿವಸ ಆಯಿತು ವೀಡಿಯೋಗಳು ಬಿಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಸೊ ಖಂಡಿತವಾಗಿಯೂ ಎಲ್ಲ ವೀಕ್ಷಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಸಂತೋಷಣ್ಣ ನೀವು ವೀಡಿಯೋ ಬಿಡ್ತಾ ಇಲ್ಲ. ಎನಿವೇ, ಖಂಡಿತ ಇನ್ನು ಮುಂದೆ ಖಂಡಿತ ಇದ್ದೇ ಇರುತ್ತೆ ವೀಡಿಯೋ. ಓಕೆ, ಸೊ ಏನಾಯ್ತಪ್ಪ ಅಂತಂದರೆ, ಇದನ್ನು ಕಂಪ್ಲೀಟ್ ಈ ವಿಡಿಯೋ ಮಾತ್ರ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ. ಸೊ ಫಸ್ಟು ಅವತ್ತು ಗುರುಪೂರ್ಣಿಮೆ ದಿವಸ ಬೆಳಗಿನ ಜಾವ 3:30 ಫಸ್ಟು ಹೋಮ ಎಲ್ಲ ಮಾಡಿದ್ವಿ. ಹೋಮ ಎಲ್ಲ ಆಯಿತು. ನಮ್ಮ ಡೈರೆಕ್ಟರ್ ಆದರ್ಶ್ ಹೆಗಡೆ ಅವ್ರು ಬಂದು ಅದನ್ನು ನಮ್ಮ ಫಸ್ಟು ಅವರಿಂದನೇ ಸ್ಟಾರ್ಟ್ ಆಗಿದ್ದು ನನ್ನ ಜೀವನದಲ್ಲಿ ಈ ಸ್ವಾಮಿಯ ಒಂದು ಕಾರ್ಯ ಎಲ್ಲ. ಅವ್ರಿಗೆ ಅದು ಸಿಕ್ಕುವಂಥ ಭಾಗ್ಯ. ಅದು ಪ್ರತಿ ವರ್ಷ ನಾವು ಮಾತು ಕೊಟ್ಟಿದ್ದೀವಿ, ಪ್ರಪ್ರಥಮ ಪೂಜೆ ಅವ್ರದ್ದೇ ಅಂತ ಇರುತ್ತೆ. ಸೊ ಅವರು ತಮ್ಮ ಮನೆಯಿಂದ ಬಂದು ದತ್ತ ಮಹಾರಾಜರಿಗೆ, ಸ್ವಾಮಿ ಸಮರ್ಥರಿಗೆ ಸ್ನಾನ ಮಾಡಿಸಿ, ಸೊ ಅದೆಲ್ಲ ಮುಗಿಯಿತು. ಅದಾದಮೇಲೆ ನೆಕ್ಸ್ಟು ನಾವು ಸ್ವಾಮಿ ಸಮರ್ಥರಿಗೆ ಮೆರವಣಿಗೆ ಮುಖಾಂತರ ತೊಗೊಂಡೋಗ್ಬಿಟ್ಟು ನಾವು ಗಂಗಾನಗರ್ 5th ಮೇನ್ ರೋಡ್ 4th ಕ್ರಾಸಲ್ಲಿ ಇರುವಂಥ ನಮ್ಮ ಅಂಗಡಿಯಲ್ಲಿ ಅವರನ್ನು ಕುಂದಿರಿಸಿದ ಮೇಲೆ ಸೊ ಅಲ್ಲಿ ಫಸ್ಟು ನಾನು ನೋಡಿದ್ದು ಏನು ಅಂತಂದರೆ, ಇದು ಅನ್ನದ ಬಾಕ್ಸ್ ನೋಡಿದ್ವಿ ನಾವು. ನೋಡಿದ ತಕ್ಷಣ ನನಗೆ ಒಂಥರ ಶಾಕ್ ಆಯಿತು. ಇದಿಷ್ಟು ಅನ್ನ ಸಾಲುತ್ತಾವ ಇಷ್ಟು ಜನಕ್ಕೆ? ಇದು ಏನು ನನಗೊಂಥರ ಏನು ಮಾಡೋದು ಇವಾಗ? ಏನಿಲ್ಲ, ನಾನು ನಮ್ಮ ವೈಫಿಗೆ ಹೇಳಿದ್ದು ಒಂದೇ, ಇದೊಂದು ಸಾರಿ ನಾವು ಕ್ಯಾಟ್ರಿಂಗ್ ಕೊಟ್ಟು ನಾವು ತಪ್ಪು ಮಾಡಿದ್ದೀವಿ. ನೆಕ್ಸ್ಟ್ ಟೈಮು ಎಷ್ಟೇ ಕಷ್ಟ ಆಗಲಿ, ನಾವು ತಪ್ಪು ಮಾಡಿದ್ದೀವಿ. ಫಸ್ಟ್ ಆಫ್ ಆಲು ನಮಗೆ ತಿಳಿದೇ ನಾವು ಕ್ಯಾಟ್ರಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಟೈಮು ಯಾವುದೇ ಕಾರಣಕ್ಕೂ ಸ್ವಾಮಿಯ ಸನ್ನಿಧಾನದಲ್ಲೇ ಅಡುಗೆ ಮಾಡಿಸೋದು ಅಂತ ಒಂದು ನಿರ್ಧಾರ ಮಾಡಿ
ಆಗಿರ್ತಕ್ಕಂಥ ತಪ್ಪಿಗೆ ಮಹಾರಾಜರ ಹತ್ರ ಕ್ಷಮೆ ಕೋರಿ ಸೊ ಅದನ್ನು ಪ್ರಸಾದ ತೊಗೊಂಬಂದು ನಾವು ಮಹಾರಾಜರ ಮುಂದೆ ಇಟ್ಟು ಅವರ ಭಸ್ಮ ಎಲ್ಲ ಅಡುಗೆಗೂ ಹಾಕಿ ಅವ್ರಿಗೆ ನೈವೇದ್ಯ ಮಾಡಿದ್ವಿ. ನೈವೇದ್ಯ ಕೂಡ ನೋಡಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಮಾಡಬೇಕು ನಾವು ನೈವೇದ್ಯ, ಬಟ್ ಮಹಾರಾಜರು ಬಂದ ಭಕ್ತಾದಿಗಳ ಕೈಯಿಂದ ಮಾಡಿಸುವಂಥ ಅದು ಒಂಥರ ಆ ಮನಸ್ಸಲ್ಲಿ ಆ ಥಾಟ್ಸ್ ಬಂತು ನನಗೆ. ಯಾರೋ ಇಬ್ಬರು ಮಹಾರಾಷ್ಟ್ರದಿಂದ ಇಬ್ಬರು ಗಂಡ ಹೆಂಡತಿ ಬಂದಿದ್ದರು, ಅವ್ರ ಕೈಯಿಂದ ನೈವೇದ್ಯ ಮಾಡಿಸಿದೆ ನಾನು. ಬಟ್ ಬಿಕಾಸ್ ನನ್ನ ಮನಸ್ಸಲ್ಲಿ ಎಲ್ಲ ದೊಡ್ಡ ಫೀಲಿಂಗ್, ಅದು ನೋವಿತ್ತು, ನಾನು ಮಾಡಬೇಕಾಗಿತ್ತು. ಯಾಕೆ ನನಗೆ ಮಹಾರಾಜರು ಈ ಥರ ಮಾಡಿದ್ರು ಅನ್ನೋದು ಗೊತ್ತಾಗಲಿಲ್ಲ. ಬಿಕಾಸ್ ಹೆಂಗಿರುತ್ತೆ ವೀಕ್ಷಕರೇ, ಅದು ನಂದಲ್ಲ, ಅದು ನಾನು ನಿಮ್ಮ ಥರ ಸೇವಕ. ಸೊ ಆಮೇಲೆ ಅನ್ನಿಸ್ತು ನಾನು ಮಹಾರಾಜರಿಗೆ ಪ್ರತಿ ದಿವಸ ಊಟ ಮಾಡಿಸ್ತೀನಿ, ಅವತ್ತು ಅವ್ರಿಗೆ ಸಿಕ್ಕ ಭಾಗ್ಯ ಅವರು ಊಟ ಮಾಡಿಸಿದ್ರು. ಬಟ್ ಎಲ್ಲೋ ವೀಕ್ಷಕರೇ ತುಂಬ ನೋವು ಅನಿಸುತ್ತೆ. ಅದು ಒಂದು ಮಹಾರಾಜರಿಗೆ ಉಣಿಸುವಂಥ ಭಾಗ್ಯ ಬೇರೆದವರಿಗೆ ಬಿಟ್ಕೊಡೋದಂತ ಇದೆಯಲ್ಲ, ಅದು ದೊಡ್ಡಸ್ಕೆ ಮಾತಲ್ಲ, ಅದನ್ನು ಯಾರೂ ಮಾಡ್ತಾ ಇರಲಿಲ್ಲ ವಾಸ್ತವ ಹೇಳಬೇಕು ಅಂತಂದರೆ. ಸೊ ಮಹಾರಾಜರು ಏನು ನನ್ನ ಮನಸ್ಸಲ್ಲಿ ಅದು ಒಂದು ಭಾವನೆ ಮೂಡುತ್ತೋ ನಾನು ತಿಳ್ಕೊಳ್ಳೋದೊಂದೇ, ಇದು ಮಹಾರಾಜರದೇ ನಿರ್ಧಾರ ಅಂಥೇಳಿ ಅವರು ನರೇಂದ್ರ ದಂಪತಿಗಳಿಗೆ ಅವತ್ತು ಸಿಕ್ಕಿರ್ತಕ್ಕಂಥ ಭಾಗ್ಯ ಅದು. ಅವರು ಬಂದು ಮಹಾರಾಜರಿಗೆ ಊಟ ಮಾಡಿಸಿ ಹೊರಗಡೆ ಬಂದು ಕಣ್ಣಲ್ಲಿ ನೀರು ತೆಗೆದ್ರು ಅವರು. ಸಂತೋಷಣ್ಣ, ಇದು ನಿಮ್ಮ ಮನೆಯಿಂದ ಮಾಡೋದಲ್ವ, ನೀವು ನಮ್ಗೆ ಹೆಂಗೆ ಬಿಟ್ಕೊಟ್ರಿ? ಇದು ನಾನೇನು ಮಾತಾಡಲಿಲ್ಲ ಅವ್ರ ಹತ್ರ, ಬಿಕಾಸ್ ನನ್ನ ಮನಸ್ಸಲ್ಲಿ ತುಂಬ ನೋವಿತ್ತು ಪರ್ಸ್ನಲಿ. ನಾನು ಮನುಷ್ಯನೇ, ನನಗೂ ಎಲ್ಲೋ ಆಸೆ ಆಕಾಂಕ್ಷೆಗಳಿರ್ತವೆ, ಇಂಥ ಒಂದು ದೊಡ್ಡ ಸೇವೆ ನಾನು ಮಾಡಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಮಹಾರಾಜರು ಅವರಿಂದ ಅದನ್ನು ಈ ವರ್ಷ ನಡೆಸ್ಕೊಂಡ್ರು. ಬಿಕಾಸ್ ಏನು ಹೇಳೋದು ವೀಕ್ಷಕರೇ, ಕಣ್ಣಲ್ಲಿ ನೀರು ಬರುತ್ತೆ ಒಂದು ಸಾರಿ. ಯಾರೇ ಇರಲಿ, ಅದು ಆ ಜಾಗನ ಬಿಟ್ಕೊಡ್ಬೇಕು ಅಂತಂದರೆ ದೊಡ್ಡ ನೋವಾಗುತ್ತೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಎನಿವೆ, ಕಮ್ ಟು ದಿಸ್ ಪಾಯಿಂಟ್. ಅಷ್ಟಕ್ಕೆ ಮುಗೀತು ವೀಕ್ಷಕರೇ. ನಾನು ಮಹಾರಾಜರ ಹತ್ರ ಒಂದು ಮಾತು ಕೇಳ್ಕೊಂಡಿದ್ದೆ, ಏನಂದರೆ, ಮಹಾರಾಜರೇ, ಯಾವುದಾದ್ರೂ ರೂಪದಲ್ಲಿ ಬಂದು ನೀವು ಪ್ರಸಾದನ ಸ್ವೀಕಾರ ಮಾಡಬೇಕು. ಸೊ ವೀಕ್ಷಕರು, ನೀವು ನಂಬಲ್ಲ, ಯಾರ್ಯಾರೋ ಕೇಸರಿ ಬಾತ್ ತಂದರು, ಏನು ಅದು ಎಲ್ಲಿಂದ ಬಂತು ಏನೋ ಆಯ್ತು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಅಲ್ಲಿ ಒಬ್ಬರು ಅಜಾನುಬಾಹು ಅಂದರೆ ಸಿಕ್ಕಾಪಟ್ಟೆ ಹೈಟ್ ಆಗಿದ್ದಾರೆ, ಹರಕು ಬಟ್ಟೆ ಹಾಕ್ಕೊಂಡಿದ್ದಾರೆ, ಕೈಯಲ್ಲಿ ಒಂದು ಚೀಲನ ಇಟ್ಕೊಂಡ್ಬಿಟ್ಟು ಮುಂದೆ ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅವರು ಅಲ್ಲಿ ಅನ್ನದಾನ ನಡೆಯೋ ಜಾಗದಲ್ಲಿ ಬಂದುಬಿಟ್ಟು ಅವರು ಕೇಳ್ತಾರೆ, ನೀವು ಮಾಡಿಸಿರೋ ಅಡುಗೆ ನನಗೆ ಹೊಟ್ಟೆ ತುಂಬ ಊಟ ಕೊಡ್ತೀರಾ ನೀವು ಅಂತ ಹೀಗೆ ಒಂದು ಏರು ಧ್ವನಿಯಲ್ಲಿ ಕೇಳ್ದಂಗಾಯಿತು. ನಾನು ಸಡನ್ನಾಗಿ ನನಗೆ ಶಾಕ್ ಆದಂಗಾಯಿತು ವೀಕ್ಷಕರೇ. ಇದು ಉದ್ವೇಗ ಅಲ್ಲ, ರಿಯಲಿಸ್ಟಿಕ್ಕು, ನಡೆದಿರ್ತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿ. ಓಕೆ, ಸೊ ಬಹುಶಃ ನೀವು ನಂಬೋದು ಬಿಟ್ಟರು ಬಿಡ್ಬೋದು, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಂದೇನಿದ್ರು ಸ್ಟೇಟಾಗಿ ಹೇಳ್ತೀನಿ. ನನಗೆ ಅಂದ್ಕೊಂಡೆ, ನಾನು ಖಂಡಿತವಾಗಿಯೂ ಇದು ಮಹಾರಾಜರೇ. ಆ ಕ್ಷಣದಲ್ಲಿ ನಾನು ಈಗ ನಿಮ್ಮ ಮುಂದೆ ಕಾಣ್ತಾ ಇರೋ ವಿಗ್ರಹಕ್ಕೆ ಹಣೆಗೆ ಗಂಧ ಇಡಬೇಕು ಅಂತ ನಾನು ಗಂಧ ಕೈಗೆ ತಗೊಂಡೆ ನಾನು. ಸೊ ಆ ಕ್ಷಣಕ್ಕೆ ಆ ಗಂಧನ ನಾನು ಅವ್ರ ಹಣೆಗೆ ಇಡಲಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರು ಬಂದಿರತಕ್ಕಂಥವ್ರ ಹಣೆಗೆ ಇಟ್ಟೆ. ಉದ್ದೇಶ ಒಂದೇ, ಅವರು ಮಹಾರಾಜರು ಇದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ. ನನ್ನ ಥಾಟ್ಸ್ ಪ್ರಕಾರ ಕೋಟ್ಯಾಧಿಪತಿ ಆಗಲಿ, ಭಿಕ್ಷಾಧಿಪತಿ ಆಗಲಿ, ಅಥವಾ ಮಿಡಲ್ ಕ್ಲಾಸ್ ಪೀಪಲ್ ಆಗಲಿ, ಎಂಥವರೇ ಆಗಲಿ, ನಾವೆಲ್ಲರೂ ಸ್ವಾಮಿ ಸಮರ್ಥರ ಸೇವಕರು. ಇಲ್ಲಿ ಅವನು ದುಡ್ಡು ಕೊಟ್ಟ ಅವನು ಜಾಸ್ತಿ, ಅಥವಾ ಇವನು ದುಡ್ಡು ಕೊಡಲಿಲ್ಲ ಇವನು ಕಡಿಮೆ, ನೋ ಚಾನ್ಸ್, ನೋ ವೇ. ಇದು ನಾನು ಮಹಾರಾಜರಿಂದ ಕಲ್ತಿರ್ತಕ್ಕಂಥದ್ದು. ಬಟ್ ನಾನು ತಿಳ್ಕೊಂಡಿದ್ದು ಒಂದೇ, ಅವರು ಭಿಕ್ಷುಕರಾಗಿರ್ಬೋದು, ಆದರೆ ನನ್ನ ಜೀವನಕ್ಕೆ ಅವರು ರಕ್ಷಕರಾಗಿ ಬಂದಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ಹೋಗಿ ಅವ್ರ ಹಣೆಗೆ ಬಟ್ಟಿಟ್ಟು ಆ ಒಂದು ಪ್ರಸಾದನ ಅವ್ರಿಗೆ ಕೊಟ್ವಿ. ನಾನು ಅಂದ್ಕೊಂಡೆ ನನ್ನ ಅನ್ನದಾನ ಸಾರ್ಥಕ ಆಯಿತು. ಅವ್ರು ಬೇರೆದವ್ರು ಭಿಕ್ಷುಕರಾಗಿ ಕಾಣ್ಬೋದು, ಬಿಕಾಸ್ ನನ್ನ ಕಣ್ಣಿಗೆ, ನನ್ನ ಪಾಲಿಗೆ, ನನ್ನ ವಂಶದ ಪಾಲಿಗೆ ಅವರು ಸಾಕ್ಷಾತ್ ಸ್ವಾಮಿ ಸಮರ್ಥರೇ. ಯಾಕಂದರೆ ನನ್ನ ಅಂತರಾತ್ಮದಿಂದ ಅವರನ್ನು ನೋಡಿದಾಗ ನಾನು ಕಂಡಿದ್ದು ಹಾಗೆ, ಅದರಲ್ಲಿ ನೋ ಡೌಟ್. ಓಕೆ, ಇದು ಈ ಎಕ್ಸ್ಪೀರಿಯೆನ್ಸು ತುಂಬ ಅದ್ಭುತವಾಗಿತ್ತು. ಇಟ್ಸ್ ಅನ್ಬಿಲೀವಬಲ್, ತುಂಬ ಚೆನ್ನಾಗಿತ್ತು. ಅದು ಅವ್ರು ಬಂದಿರೋ ರೀತಿ, ನೋಡಿರೋ ರೀತಿ, ಕೈಯಲ್ಲಿ ಆ ಒಂದು ಚೀಲ, ಹರ್ಕಲ್ ಬಟ್ಟೆ, ಮಹಾರಾಜರು ಬಿಟ್ಟು ಯಾರ ಬಾಯಲ್ಲೂ ಅಂತ ಮಾತು ಬರೋಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ.
ಇಟ್ಸ್ ಅ ಗ್ರೇಟ್ ಮಿರಾಕಲ್ ಇನ್ ಮೈ ಲೈಫ್. ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಅದಂತೂ ತುಂಬ 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 ಅದ್ಭುತವಾಗಿದೆ. ಆ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೋತೀನಿ. ಇದೆಲ್ಲ ಗುರು ಪೂರ್ಣಿಮೆಯ ಒಂದು ಸ್ಪೆಷಲ್. ಓಕೆ, ಹ್ಯಾಟ್ಸ್ ಆಫ್. ಮತ್ತು ಹೇಳೋದಿದೆ ಖಂಡಿತವಾಗಿಯೂ. ಸೊ ಟೈಮ್ ಅಪ್. ನಾನು ಮತ್ತೆ ತಿರ್ಗಾ ಒಂದು ಆದಷ್ಟು ಬೇಗ ರಿಪೀಟು ನೆಕ್ಸ್ಟ್ ಭಸ್ಮದ್ದು ಒಂದು ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.